ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ರೆಸಿಪಿನೇ ನಾ ಹೇಳ್ತೇನೆ ಬರ್ರಿ. ಪುಂಡಿ ಪಲ್ಯ, ಖಾರ, ಎಣ್ಣೆ, ಬಿಸಿ ರೊಟ್ಟಿ ಜೊತೆ ನಾವು ತಿಂದ್ರೆ ಸಖತ್ತಾಗಿರ್ತೈತ್ರಿ. ಹಾಗಾದ್ರೆ ಪುಂಡಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ್ರಿ. ನೋಡಾತಿರಲ್ಲ, ಈ ತಪ್ಪಲ್ಕನ ನಾವು ಪುಂಡಿ ಪಲ್ಯ ಅಂತ ಕರಿತೀವಿ. ಈ ಒಂದೊಂದನ ತಪ್ಪಲನ ನಾವು ಚಲೋ ಎಲಿನ ಹರ್ಕೊಂಡು ಇಟ್ಕೋಬೇಕ್ರಿ. ಈ ತಪ್ಪಲ ಹೆಂಗೆ ಅಂದ್ರಿ, ಇದು ಭಾಳಷ್ಟು ಇದ್ರೂ ಸ್ವಲ್ಪ ಆಕೈತ್ರಿ ಅದಕ್ಕುದ್ದು. ಯಾವಾಗಲೂ ತಪ್ಪಲ್ ಪಲ್ಯಗಳೆಲ್ಲ ಅದೇ ರೀತಿ ನೋಡ್ರಿ. ನಮ್ಮದು ಒಂದು ಬುಟ್ಟಿ ತಪ್ಪಲ ಪುಂಡಿ ಪಲ್ಯ ಆಗೈತ್ರಿ. ಇದನ್ನು ಈಗ ಚಂದಾಗ ನೀರು ಹಾಕಿ ತೊಳ್ಕೋಬೇಕು. ಮಣ್ಣು ದೂಸು ಏನಾರ ಇದ್ರೆ ಕ್ಲೀನ್ ಆಗಲಿ ಅಂತ ನೀರು ಹಾಕಿ ತೊಳಿತಾ ಇದ್ದೀನಿ ನೋಡ್ರಿ. 2-3 ಸಲ ತೊಳೆದ ನಂತರ ಒಂದು ಬೋಗಾನಿ ಒಳಗೆ ನೀರಿಟ್ಟೀನಿ ರೀ. ಅದು ಕುದಿ ಬಂತು ನೋಡ್ರಿ. ಈ ಥರ ಕುದಿ ಬಂದಾಗ ನಾವು ಈ ಪುಂಡಿ ಪಲ್ಯ ತೊಳೆದಿಟ್ಕೊಂಡಿರೋ ಪುಂಡಿ ಪಲ್ಯ ತಪ್ಪಲನ ನಾವು ಹಾಕಬೇಕ್ರಿ. ಹಾಕಿ ಇದನ್ನು ನಾವು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ಬೇಕ್ರಿ. ಹಣ್ಣಗೆ ಕುದಿಯೋಂಗೆ ಮಾಡ್ಬೇಕ್ರಿ. ನಾವು ಇದನ್ನು ಒಬ್ಬೊಬ್ಬರು ಕುಕ್ಕರ್ನಾಗೂ ಕುದಿಸ್ತಾರ್ರಿ. ಕುಕ್ಕರ್ನಾಗೂ ಕುದಿಸ್ಬೋದು, ಇಲ್ಲ ನಾವು ಹೊರಗಡೆನೂ ಕುದಿಸ್ಬೋದು. ಕುಕ್ಕರ್ನಾಗ ಕುದಿಸೋದಾದ್ರೆ ಒಂದು ಸ್ವಲ್ಪ ಕೇರ್ ತಗೋರಿ. ಬೇಗನೆ ಸೀಟಿ ತೆಗಿಬೇಡ್ರಿ. ಎಲ್ಲ ಕುಕ್ಕರಲ್ಲಿರೋ ಹವಾನ ಸೀಟಿಲಿ ತೆಗೆದ ನಂತರನೇ ತೆಗೀರಿ. ಇಲ್ಲ ಅಂದರೆ ಕುಕ್ಕರಲ್ಲಿ ಸೀಟಿ ಒಳಗೆ ತಪ್ಪಲ ಸಿಕ್ಕೊಂಬಿಡ್ತದ್ರಿ. ಆಮೇಲೆ ಕುದಿಯುವಾಗನ ನಾನು ಸ್ವಲ್ಪ ಶೇಂಗಾ ಕಾಳು ಹಾಕ್ತೇನೆ ರೀ. ಶೇಂಗಾ ಕಾಳು ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಬರ್ತೈತ್ರಿ. ಆಮೇಲೆ ನೀವು ಮೆಣಸಿನ್ಕಾಯಿನೂ ಹಾಕ್ಕೋಬೋದು ರೀ. ಇದಕ್ಕೆ ಮೆಣಸಿನ್ಕಾಯಿನ ಕುದಿಯುವಾಗ ಹಾಕ್ಕೊಂಡ್ರೆ ಏನಾಕತ್ರಿ, ಪುಂಡಿ ಪಲ್ಯಕ್ಕೆ ಮಸ್ತ್ ಟೇಸ್ಟ್ ಬರ್ತೈತ್ರಿ. ಖಾರ ಆಮೇಲೆ ಚಲೋ ಅನ್ನಿಸ್ತೈತ್ರಿ. ಆಮೇಲೆ ಶೇಂಗಾ ಕಾಳು ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದು ಇನ್ನು ಕುದಿಬೇಕ್ರಿ. ಕುದ ನಂತರ ಕಲರ್ ಚೇಂಜ್ ಆಕೈತೆ ನೋಡ್ರಿ. ಲೈಟ್ ಗ್ರೀನ್ ಇತ್ತು, ಇದು ಡಾರ್ಕ್ ಗ್ರೀನ್ ಕಲರ್ ಆಗೈತೆ ನೋಡ್ರಿ. ಒಂದು ನಾವು ಹಿಡಿದು ನೋಡಿ ಕುದ್ದೈತಿಲ್ಲ ಅಂತೇಳಿ ನಾವು ಕಿವುಚ್ ನೋಡಿದ್ರೆ ಗೊತ್ತಾಕತ್ರಿ ಒಂದು. ಈಗ ಇದು ಪುಂಡಿ ಪಲ್ಯ ತಪ್ಪಲ ಪೂರ್ತಿಯಾಗಿ ಕುದ್ದೈತಿ. ನೋಡ್ತೇನೆ ನೋಡ್ರಿ, ಟೆಸ್ಟ್ ಮಾಡ್ತೀನಿ ನಾನು. ನೋಡ್ರಿ ಪೂರ್ತಿ ನೋಡಿ ಎಷ್ಟು ಸ್ಮ್ಯಾಶ್ ಆಗೈತೆ ನೋಡ್ರಿ. ಕುದ್ದೈತ್ರಿ ಇದು ಫುಲ್. ಈ ಕುದ್ದ ನಂತರ ಇದನ್ನ ಏನು ಮಾಡಬೇಕು, ಒಂದು ಸಾನ್ಗಿ ತೊಗೊಂಡು ಅದ್ರೊಳಗೆ ತಪ್ಪಲ ಹಾಕಿ ನೀರನ್ನೆಲ್ಲ ತೆಗೆದು ಬಿಡ್ಬೇಕ್ರಿ. ಅದರೊಳಗಿರುವಂಥ ನೀರನ್ನೆಲ್ಲ ಚಂದಾಗ ಬಸಿಬೇಕ್ರಿ. ಬಸಿಯುವಾಗ ನಾನು ಕೆಳಗಡೆ ಒಂದು ಬುಟ್ಟಿ ಇಟ್ಕೊಂಡೇನಿ ರೀ. ಈ ನೀರನ್ನು ನಾವು ಇದೇ ನೀರೊಳಗೆ ನಾವು ಯಾವ್ದಾರ ಬೆಳ್ಳಿ ಸಾಮಾನಾಗಲಿ ತಾಮ್ರದ ಸಾಮಾನಾಗಲಿ ನಾವು ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ತಾನಾಗೇನ ಪಳ ಅಂತ ಹೊಳಿತಾವೆ ನೋಡ್ರಿ. ಆ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಇಲ್ಲಾಂದ್ರೆ ನಿಮಗೆ ಬ್ಯಾಡ ಅಂತಂದ್ರೆ ನೀವು ಚೆಲ್ಬೋದು ರೀ ನೀರು, ಅದೇನಿಲ್ಲ. ಆಮೇಲೆ ಇದು ಬರೀ ನೀರನ್ನು ಅಷ್ಟೇ ತೆಗೆದ್ರೆ ಪುಂಡಿ ಪಲ್ಯ ಸ್ವಲ್ಪ ಹುಳಿ ಆಗಿಬಿಡ್ತೈತ್ರಿ. ಅದಕ್ಕೆ ನಾವು ಸ್ವಲ್ಪ ತಣ್ಣೀರು ಹಾಕಿ ಮತ್ತು ಅದರೊಳಗಿರುವಂಥ ಹುಳಿ ಎಲ್ಲ ತೆಗಿಬೇಕು. ಅದಕ್ಕೆ ನಾನು ಒಂದು ಚರ್ಗಿ ನೀರು ಹಾಕಿ ಮತ್ತು ಬಸಾಕತ್ತೇನೆ ರೀ. ಅದರೊಳಗಿರೋ ನೀರನ್ನೆಲ್ಲ ತೆಗೆದು ಆಮೇಲೆ ಒಂದು ಪಾತ್ರೆ ಒಳಗೆ ನಾವು ಇದನ್ನು ಕುದ್ದಿರೋದಂಥ ಪುಂಡಿ ಪಲ್ಯನ ಹಾಕ್ಕೊಂಡು ಆಮೇಲೆ ಇಷ್ಟು ಮಾಡಿದ್ರೆ ಪುಂಡಿ ಪಲ್ಯ ಪೂರ್ತಿ ಆಗೋದಿಲ್ಲ ರೀ. ಇದಕ್ಕೆ ನಾ ಏನು ಮಾಡಬೇಕು, ಸ್ವಲ್ಪ ರವೆ ಹಾಕ್ಕೋಬೇಕು. ಗೋಧಿ ರವಾನೂ ಹಾಕ್ತಾರೆ ರೀ, ಜೋಳದ ರವಾನೂ ಹಾಕ್ತಾರೆ ರೀ. ನಾ ಇಲ್ಲೇ ಜೋಳದ ರವೆ ಯೂಸ್ ಮಾಡೇನಿ. ನಮ್ಮ ಮನೆಯಲ್ಲಿ ಜೋಳದ ರವೆ ಇತ್ತು, ಅದಕ್ಕೆ ನಾನು ಜೋಳದ ರವಾನ ಯೂಸ್ ಮಾಡ್ಕೊಂಡೇನಿ. ನೀವು ಇರಲಿಲ್ಲ ಅಂತಂದ್ರೆ ನೀವು ಗೋಧಿ ರವಾನೂ ಹಾಕ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿನ ಬರ್ತೈತ್ರಿ. ಈಗ ನಾನು ಒಂದು ಬೌಲು ರವಾನ ಹಾಕ್ಕೊಳಕತ್ತೇನೆ ನೋಡ್ರಿ. ಇದು ಹಾಕಿ ಈ ರವೆ ಮತ್ತು ಕುದಿಯೋವರೆಗೂ ಸ್ವಲ್ಪ ನೀರು ಹಾಕ್ಬೇಕ್ರಿ. ಅಂದ್ರೆ ಅದು ರವೆ ಎಲ್ಲ ಫುಲ್ ಕುದಿಯೋಷ್ಟು ನೀರು ಅದಕ್ಕೆ ಹಾಕ್ಕೋಬೇಕ್ರಿ ನಾವು. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೇನೆ ರೀ. ನೋಡಿರಿ, ಸ್ವಲ್ಪ ಹಾಕೋರಿ ರವೆ, ಅಂದ್ರೆ ಅದಕ್ಕೆ ಎಷ್ಟು ಬೇಕಂತೇಳಿ. ಪುಂಡಿ ಪಲ್ಯದಾಗ ಜಾಸ್ತಿನ ರವೆ ಆದ್ರೆ ಅದು ಟೇಸ್ಟ್ ಬರೀ ರವೆ ಟೇಸ್ಟ್ ಆಗ್ತೈತ್ರಿ. ಅದಕ್ಕಾಗಿ ನೋಡ್ಕೊಂಡು ಹಾಕ್ಕೋರಿ. ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ್ರಿ. ಅದನ್ನು ಸಣ್ಣಗೆ ಈಗ ಮಾತ್ರ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಕುದ್ಸಾಕಿಡ್ಬೇಕ್ರಿ. ಇಲ್ಲಾಂದ್ರೆ ನೀವು ಜೋರು ಇಟ್ರೆ ಅಂದ್ರೆ ಇದು ಸೀದ್ ಬಿಡ್ತೈತ್ರಿ. ಈಗ ಏನು ಮಾಡೋನು, ಅದಕ್ಕೆ ಏನೇನು ಹಾಕ್ಕೋಬೇಕಂತೇಳಿ ನೋಡ್ಕೊರಿ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೇನೆ ನೋಡ್ರಿ. ಕರಿಬೇವು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನೆಲ್ಲ ಖಾರ ಕಲ್ದಾಗ ಕುಟ್ಕೋಬೇಕ್ರಿ.
ನೀವು ಖಾರ ಕಲ್ಲು ಇಲ್ಲಂದವ್ರು ಮಿಕ್ಸಿನಾಗೂ ಹಾಕೋಬೋದು. ಖಾರ ಕಲ್ಲದಾಗ ಮಾಡಿದ್ದು ಅಡುಗೆ ಅಂತಂದ್ರೆ ಬಾಯಾಗ ನೀರು ಬರ್ತಾವ್ರಿ ಮತ್ತು ಟೇಸ್ಟೂ ಹಂಗೆ ಇರ್ತೈತೆ ರೀ ಮತ್ತು ಬೇಗ ಒಟ್ಟ ಕೆಡುವುದಿಲ್ಲ ರೀ ಖಾರ ಕಲ್ಲಾಗ ಮಾಡಿದ್ದು. ಸಣ್ಣಗೆ ಕುಟ್ಕೊಂಡು ಅದು ಪೇಸ್ಟ್ ರೆಡಿ ಆಯ್ತು ನೋಡಿರಿ. ನಾವು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೇನಿ ರೀ ಇದಕ್ಕೆ. ನೀವು ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು. ನೋಡಿರಿ ಪೇಸ್ಟ್ ರೆಡಿ ಆಯ್ತು. ಇದನ್ನು ಇದ್ರೊಳಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಟ್ಕೋಬೋದು ರೀ. ಸಾಲ್ಟ್ ಹಾಕೋದ್ರಿಂದ ನಾವು ಖಾರ ಕಲ್ಲಾಗ ಕುಟ್ಟಾಕತ್ತಿರ್ತೀವಲ್ಲ ರೀ, ಬೇಗ ಸಣ್ಣ ಆಗಿಬಿಡ್ತೈತಿ. ಈಗ ಪೇಸ್ಟ್ ರೆಡಿ ಆಯ್ತು. ಈ ಪೇಸ್ಟನ್ನು ನಾವು ಕುದ್ದಿರೋಂಥ ಪುಂಡಿ ಪಲ್ಯ ಐತಲ್ಲ ರೀ, ರವೆ ಹಾಕೀವಿ ನೋಡಿರಿ. ಅದು ರವೆ ಎಲ್ಲ ಕುದ್ದುಬಿಟ್ಟೈತಿ. ಈಗ ಅದ್ರೊಳಗೆ ಹಾಕಿ ಈಗ ಅದ್ರೊಳಗೆ ನೀರು ಇರೋದೆಲ್ಲ ಹೋಗಬೇಕು. ಹಂಗೆ ನೀವು ಗ್ಯಾಸನ್ನು ಲೋ ಒಳಗೆ ಇಡ್ಬೇಕು ರೀ. ನಾವು ಫುಲ್ ಹೈ ಒಳಗಿಟ್ರೆ ಹೊತ್ತಿ ಬಿಡ್ತೈತೆ ರೀ. ಆಮೇಲೆ ಸ್ವಲ್ಪ ಅದಕ್ಕೆ ಅರ್ಶಿಣ ಪುಡಿ ಹಾಕೋರಿ. ಕಲರ್ ಚಂದ ಬರ್ತೈತಿ, ಟೇಸ್ಟ್ ಮಸ್ತ್ ಬರ್ತೈತೆ ರೀ. ಆಮೇಲೆ ನಾನು ಸ್ವಲ್ಪ ಅಜ್ವಾನ ಯೂಸ್ ಮಾಡತ್ತೇನೆ ರೀ. ಅಜ್ವಾನ ಹಾಕೋದ್ರಿಂದ ಪುಂಡಿ ಪಲ್ಯ ಘಮ ಘಮ ಅಂತೈತೆ, ಸ್ಮೆಲ್ ಬರ್ತೈತೆ ರೀ. ಅದನ್ನು ಅಜ್ವಾನ ಸ್ವಲ್ಪ ತಿಕ್ಕಿ ಹಾಕ್ಕೊಂಬಿಡ್ರಿ, ಅಂದ್ರೆ ಫ್ಲೇವರ್ ಚಲೋ ಬರ್ತೈತಿ. ಹಾಕಿದ್ದೀನಿ ನೋಡ್ರಿ. ಈಗ ಇದರಲ್ಲಿರೋ ನೀರೆಲ್ಲ ಹೋಗೋ ಮಟ್ಟನೂ ಕುದಿಬೇಕು. ಆಮೇಲೆ ನಿಮಗೆ ಪುಂಡಿ ಪಲ್ಯಕ್ಕೆ ಎಷ್ಟು ಸಾಲ್ಟ್ ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೋಬೇಕ್ರಿ. ಹಾಕ್ಕೊಂಡ ನಂತರ ಸ್ವಲ್ಪ ಬೆಲ್ಲ ಹಾಕೋರಿ. ಯಾಕಂದ್ರೆ ಪುಂಡಿ ಪಲ್ಯ ಹುಳಿ ಇರ್ತೈತಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತೆ ರೀ. ಹುಳಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಆದ್ರೆ ಬಾಯಾಗ ನೀರು ಬರೋ ಹಂಗೆ ಪುಂಡಿ ಪಲ್ಯ ರೆಡಿ ಆಕೈತೆ ರೀ. ನೋಡಿರಿ ಇಲ್ಲಿ ಎಷ್ಟು ಮಸ್ತ್ ಆತ. ಇದು ಪುಂಡಿ ಪಲ್ಯ ಈಗ ರೆಡಿ ಆಯ್ತು ರೀ. ಇನ್ನು ಇದಕ್ಕೆ ಖಾರ ಬೇಕಲ್ರಿ. ಪುಂಡಿ ಪಲ್ಯದಾಗ ಮ್ಯಾಲೆ ಖಾರ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂದ್ರೆ ಸಖತ್ತಾಕತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗೆ ತಿಂತಾರೆ ರೀ ಪುಂಡಿ ಪಲ್ಯ. ಇನ್ನು ಖಾರ ಹೆಂಗೆ ಮಾಡ್ಕೋದು, ಒಂದಿಷ್ಟು ಮೆಣಸಿನ್ಕಾಯಿ ಇದ್ದು ರೀ, ಕೆಂಪಾಗಿಬಿಟ್ಟಿದ್ದು ಅವನ್ನ ನಾನು ಖಾರ ಮಾಡ್ಕೋಬೇಕಂಥೇಳಿ ಎಲ್ಲನೂ ತೆಗ್ಯಾಕತ್ತೇನೆ ನೋಡಿರಿ. ತಕ್ಕೊಂಡು ಈ ಮೆಣಸಿನ ಖಾರನೂ ನಾವು ಇದ್ರೊಳಗನ ಖಾರ ಕಲ್ಲದಾಗ ಮಾಡ್ಕೊಳತ್ತೇನೆ ರೀ. ಮಿಕ್ಸಿ ಜಾರ್ಕಿನ ಖಾರ ಕಲ್ಲಾಗಿಂದ ಮಸ್ತ್ ಟೇಸ್ಟ್ ಆಕತ್ತಂಥೇಳಿ ಮಾಡಾಕತ್ತೀನಿ. ಈಗ ಎಲ್ಲ ತೆಗೆದು ಜಜ್ಜಾಕತ್ತೀನಿ ನೋಡಿರಿ. ಜಜ್ಜಿ ಸ್ವಲ್ಪ ಸಣ್ಣ ಆದಿಂದ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಜಜ್ಜ್ರಿ. ಸಾಲ್ಟ್ ಹಾಕಿರ ಬೇಗ ಸಣ್ಣ ಆಕೈತೆ ಅಂತ ಹೇಳಿದ್ನಲ್ರಿ, ಅದಕ್ಕೆ ಸಾಲ್ಟ್ ಹಾಕಿ ಜಜ್ಕೊರಿ. ಪೂರ್ತಿ ಸಣ್ಣ ಆದ ನಂತರನ ಇದಕ್ಕೆ ನಾವು ಖಾರ ಅಂತೂ ಇರ್ತೈತ್ರಿ, ಉಪ್ಪು ಬೆಲ್ಲ ಹುಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಮಸಾಲೆ ಎಲ್ಲ ನಾವು ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ಜೀರಿಗೆ ಹಾಕೊಳಕತ್ತೇನೆ ನೋಡಿರಿ. ಈ ಜೀರಿಗೆ ಹಾಕಿದ ನಂತರ ಆಮೇಲೆ ಕರಿಬೇವು ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ಸ್ವಲ್ಪ ಹುಂಚೆಹಣ್ಣು ಹಾಕತ್ತೇನೆ ರೀ ನಾನು. ನೀವು ಇದನ್ನು ನೆನಿಸನೂ ಹಾಕ್ಬೋದು ರೀ. ನನಗೆ ಖಾರಕ್ಕೆ ಒಂದು ಈಸು ನೀರು ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹಂಗೆ ಡೈರೆಕ್ಟ್ ಹಾಕತ್ತೇನೆ ರೀ. ಇದು ಮೆಂತ್ಯಕಾಳು ನೋಡಿರಿ. ಮೆಂತ್ಯಕಾಳು ನೆನೆಸಿದ್ರಿ. ಇದು ಮುಂಜಾನೆ ನೆನೆ ಇಟ್ಟು ಅದು ನೆನೆದ ಮೆಂತ್ಯಕಾಳನ್ನ ಹಾಕಿರ ಬೇಗ ಸಣ್ಣ ಆಕೈತೆ ಅಂತ ಹಾಕತ್ತೀವಿ ರೀ. ಆಮೇಲೆ ಅದಕ್ಕೆ ಎಷ್ಟು ಬೇಕು ಬೆಲ್ಲ ಅಷ್ಟು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಕರಿಬೇವು ಕೊತ್ತಂಬರಿ ಎಲ್ಲ ಅದು ಹಾಕಿರೋ ಜೀರಿಗೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಕುಟ್ಕೊಂಡ್ಬಿಡ್ರಿ. ಹಾಕಿರೋ ಎಲ್ಲ ಮಸಾಲೆ ಆ ಖಾರದ ಜೊತೆ ಮೆಣಸಿನ್ಕಾಯಿ ಜೊತೆ ಮಿಕ್ಸ್ ಆಗೋ ಹಂಗೆ ಕುಟ್ಕೊಳಕತ್ತೇನೆ ನೋಡಿರಿ. ಈಗ ನೀವು ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೋರಿ. ಮೊದಲು ಸ್ವಲ್ಪ ಹಾಕಿರೋದ್ರಿಂದ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟನ್ನು ಹಾಕ್ಕೋರಿ. ಹಾಕಿದ ನಂತರ ನಮಗೆ ಖಾರ ರೆಡಿ ಆಯ್ತು ನೋಡಿರಿ. ಆಮೇಲೆ ಈ ಖಾರಕ್ಕೆ ಸ್ವಲ್ಪ ಬೆಲ್ಲ ಹುಳಿ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿರಿ, ಅಂದ್ರೆ ಖಾರ ಕಡಿಮೆ ಆಕ್ಕತಿ. ಇನ್ನು ಪುಂಡಿ ಪಲ್ಯನೂ ರೆಡಿ ಆಯ್ತು, ಖಾರನೂ ರೆಡಿ ಆಯ್ತು. ಇದನ್ನು ತಿನ್ನೋಕಿನ್ನು ರೊಟ್ಟಿ ಬೇಕಲ್ರಿ. ಒಂದು ತಾಟ್ ಒಳಗೆ ನಾನು ಒಂದು ಬಿಸಿ ರೊಟ್ಟಿ ತೊಗೊಂಡೇನೆ ನೋಡಿರಿ. ನೀವು ಬಿಸಿದಾದರೂ ರೊಟ್ಟಿ ತಿನ್ಬೋದು, ಆರಿದಿಂದ ರೊಟ್ಟಿ ತಿಂದರೂ ಖಡಕ್ ರೊಟ್ಟಿಗಂತೂ ಪುಂಡಿ ಪಲ್ಯ ಖಾರ ಸಖತ್ತಾಗಿರ್ತೈತೆ ನೋಡಿರಿ. ನಂಗೆ ಬಿಸಿ ರೊಟ್ಟಿ ಲೈಕ್ ಆಕೈತಿ, ಅದಕ್ಕೆ ನಾನು ಬಿಸಿ ರೊಟ್ಟಿ ತೊಗೊಂಡೇನಿ ನೋಡಿರಿ. ಈಗ ಒಂದು ಚಮಚೆ ಪುಂಡಿ ಪಲ್ಯ ಹಾಕ್ಕೊಂಡು ಇದಕ್ಕೆ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಖಾರ ನನಗೆ ಎಷ್ಟು ಬೇಕಲ್ಲ ನಾನು ಅಷ್ಟು ಹಾಕ್ಕೊಂಡೇನಿ. ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಸಖತ್ತಾಗಿ ಟೇಸ್ಟ್ ಇರ್ತೈತೆ ನೋಡಿರಿ. ಎಷ್ಟು ಘಮ ಘಮ ಅನ್ನಕತ್ತೈತೆ ನೋಡಿರಿ. ಖಾರ ಪುಂಡಿ ಪಲ್ಯ ಮನೆ ತುಂಬ ಅದ್ರ ಸ್ಮೆಲ್ ಹರಡ್ಬಿಟ್ಟೈತೆ ರೀ ನಮ್ಮ ಮನ್ಯಾಗ ಈಗ. ಆಮೇಲೆ ಇದು ಎಣ್ಣೆ ನಾವು ಗಾಣದಿಂದ ತೊಗೊಂಬಂದಿದ್ದ ಎಣ್ಣೆನ ಯೂಸ್ ಮಾಡ್ತೇನೆ ರೀ. ಯಾಕಂತಂದ್ರೆ ನಾವು ಹಂಗೆ ತಿನ್ನಕತ್ತೀವಲ್ರಿ ಅದನ್ನು, ಅದಕ್ಕಾಗಿ ಗಾಣದಾಗಿಂದ ಆದ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ನಮ್ಮ ಉತ್ತರ ಕರ್ನಾಟಕದಾಗ ಪುಂಡಿ ಪಲ್ಯ ತಿನ್ನೋ ಸ್ಟೈಲ ಇದೆ ನೋಡಿರಿ.
ಮಸ್ತ್ ಮಸ್ತ್ ಸಖತ್ತಾಗಿ ಟೇಸ್ಟ್ ಇರ್ತೈತೆ ರೀ. ಈ ಪುಂಡಿ ಪಲ್ಯ ಮಾಡಕ್ಕೆ ನಿಮಗೆ ಬಂದಿಲ್ಲ ಅಂತಂದ್ರೆ ಈ ರೆಸಿಪಿನ ಫಾಲೋ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಬೇರೆ ಬೇರೆ ನಾವು ರೆಸಿಪಿನ ನಿಮ್ಗೆ ಶೇರ್ ಮಾಡ್ತೀವಿ, ನೋಡಿರಿ, ಲೈಕ್ ಮಾಡಿ, ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿರಿ. ಆಮೇಲೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ. ನೋಡಿರಿ ಎಷ್ಟು ಟೇಸ್ಟ್ ಆಗೈತೆ ನೋಡಿರಿ, ಸಖತ್ ನೋಡಿದ್ರನ ಬಾಯಾಗ ನೀರು ಬರಾಕತ್ತವು, ಯಾವಾಗ ತಿಂತೀನಿ ಅಂತೇಳಿ ಅನ್ಸಾಕತ್ತೈತೆ ನನಗೆ. ಈಗ ಒಂದು ತುತ್ತು ತಿಂದ ಬಿಡ್ತೇನೆ ನೋಡಿರಿ, ಮಸ್ತ್ ಆಗತ್ತೆ ನೋಡಿರಿ, ವಾವ್ ಅನ್ನಿಸ್ತೈತೆ ನೋಡಿರಿ. ಥ್ಯಾಂಕ್ ಯು.